ಹೆಚ್ಚು ಹಣ ಸಿಗುತ್ತದೆ ಎಂದು ವಿಷ ತಿನ್ನಿಸುವ ಕೆಲಸವನ್ನು ಯಾರೂ ಮಾಡಬಾರದು. ಅಡಿಕೆಗೆ ರಾಸಾಯನಿಕ ಬಣ್ಣ ಹಾಕಿ ಗುಣಮಟ್ಟವನ್ನು ಹಾಳು ಮಾಡುತ್ತಿರುವ ಕೆಲ ವ್ಯಾಪಾರಿಗಳು ಹಾಗೂ ಗೇಣಿದಾರರ ವಿರುದ್ಧ ಕರ್ನಾಟಕ ರಾಜ್ಯ ಅಡಿಕೆ ಸಹಕಾರ ಸಂಘಗಳ ಸಹಕಾರ ಮಹಾಮಂಡಳ ನಿಯಮಿತದ ಅಧ್ಯಕ್ಷರು ಹಾಗೂ ತೀರ್ಥಹಳ್ಳಿ ಶಾಸಕರಾದ ಆರ್ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಮಲೆನಾಡು ಭಾಗಗಳಲ್ಲಿ ಅಡಿಕೆ ಬೆಳೆಗಾರರು ಆಯುರ್ವೇದದ ಗುಣವುಳ್ಳ ಮರಗಳ ತೊಗಟೆಗಳನ್ನು ತಂದು ಮಿಶ್ರಣ ಮಾಡಿ ಬಣ್ಣ ತಯಾರಿಸುತ್ತಾರೆ. ಆದರೆ ಕೆಲ ವ್ಯಾಪಾರಿಗಳು ರಾಸಾಯನಿಕ ಬಣ್ಣ ಬಳಸುವುದರಿಂದ ಅಡಿಕೆ ಮೇಲೆ ಕೆಟ್ಟ ಅಭಿಪ್ರಾಯ ಉಂಟಾಗಿದೆ. ಇದರ ಬಗ್ಗೆ ಅಡಿಕೆ ಬೆಳೆಗಾರರು ಆತಂಕಕ್ಕೆ ಒಳಗಾಗಬಾರದು. ಇಂತಹ ಸಮಯದಲ್ಲಿ ಮಹಾಮಂಡಳಿ ಅಡಿಕೆ ಬೆಳೆಗಾರರ ಬೆಂಬಲಕ್ಕೆ ನಿಲ್ಲಲಿದೆ. ಅಡಿಕೆಗೆ ರಾಸಾಯನಿಕ ಮಿಶ್ರಣದ ಬಗ್ಗೆ ಚರ್ಚಿಸಲು ಜೂನ್ 26ರಂದು ತೀರ್ಥಹಳ್ಳಿಯಲ್ಲಿ ಅಡಿಕೆ ಚೇಣಿದಾರರ ಸಭೆಯನ್ನು ಕರೆಯಲಾಗಿದೆ ಹಾಗೂ ರಾಜ್ಯ ಸರ್ಕಾರ ಇದರ ವಿರುದ್ಧ ಕಾಯ್ದೆಯನ್ನು ಜಾರಿಗೆ ತರಬೇಕು ಎಂದು ಆರ್ ಜ್ಞಾನೇಂದ್ರ ತಿಳಿಸಿದರು. ರೈತರು, ವ್ಯಾಪಾರಿಗಳು, ಸಹಕಾರ ಸಂಘಗಳು ಎಲ್ಲರೂ ಕೂಡ ಒಂದು ದೊಡ್ಡ ಆತಂಕವನ್ನು ಎದುರಿಸ್ತಾ ಇದ್ದಾರೆ. ನಾವು ಬೆಳೆದಿರ್ತಕ್ಕಂಥ ಅಡಿಕೆ ದೇಶದ ಉತ್ತರ ಭಾಗದ ಅನೇಕ ರಾಜ್ಯಗಳಿಗೆ ರವಾನೆ ಆಗ್ತಾ ಇದೆ. ಇಲ್ಲಿಂದ ಇತ್ತೀಚಿನ ದಿವಸದಲ್ಲಿ ಮಹಾರಾಷ್ಟ್ರದಲ್ಲಿ ನಮ್ಮ ಲಾರಿಗಳನ್ನ ಅಲ್ಲಿಯ FDA ಅಧಿಕಾರಿಗಳು ತಡೆದು ನಿಲ್ಲಿಸ್ತಾ ಇದ್ದಾರೆ. ಅಡಿಕೆ ಬೆಳೆಗಾರರ ಪರವಾಗಿ ಏನು ಒತ್ತಡವನ್ನು ಹಾಕ್ಬೋದು ಅದನ್ನೆಲ್ಲವನ್ನು ಹಾಕಿದ್ದೇವೆ. ಅದು ಕ್ಲಿಯರ್ ಆಗ್ತದೆ, ಒಂದು ಶಾಶ್ವತವಾದಂಥ ಪರಿಹಾರ ಆಗ್ತದೆ. ಸುಮಾರು 2,000ಕ್ಕಿಂತ ಹೆಚ್ಚು ಬೆಲೆ ಕುಸಿದೋಗಿದೆ ಮಾರ್ಕೆಟ್ನಲ್ಲಿ. ಮಾನ್ಯ ರೈತ ಬಾಂಧವರಿಗೆ ಹೇಳ್ತಾ ಇದ್ದೀನಿ, ಪ್ಯಾನಿಕ್ಕಿಗೆ ಒಳಗಾಗಬಾರ್ದು. ನಿಮ್ಮ ಜೊತೆಯಲ್ಲಿ ಈ ಒಕ್ಕೂಟ ಇದೆ. ಒಂದು, ಅವರು ಗುಣಮಟ್ಟದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಅಡಿಕೆ ಗುಣಮಟ್ಟವನ್ನು ಯಾರೂ ಕೂಡ ಕೆಡಿಸಬಾರ್ದು. ಇದೊಂದು ನಮಗೆ ಭಾಳ ದೊಡ್ಡ ಮೆಸೇಜ್ ಇವತ್ತು. ವಿಶೇಷವಾಗಿ ತಮ್ಮ ಜೊತೆಗೆ ಮನವಿ ಮಾಡ್ಕೊಳ್ಳೋದು ನಿಮ್ಮ ಮೂಲಕ, ನಮ್ಮ ಅಡಿಕೆಯ ಗುಣಮಟ್ಟದ ಬಗ್ಗೆ ಈಗ ಅನುಮಾನ ವ್ಯಕ್ತಪಡಿಸಿ ಮಹಾರಾಷ್ಟ್ರದಲ್ಲಿ ಲಾರಿ ಹಿಡಿತಾ ಇದ್ದಾರೆ. ಅಡಿಕೆಗೆ ಏನಾಗಿದೆ ಅಂದರೆ, ನಾವು ಪರಂಪರಾಗತವಾಗಿ ಅಡಿಕೆ ಬೆಳೆಯುವಂಥವ್ರು ಒಂದು ಆಯುರ್ವೇದೀಯ ಗುಣ ಇರ್ತಕ್ಕಂಥ ಮರದ ತೆಪ್ಪೆಗಳನ್ನು ತಂದು, ಅದು ನೇರಳೆ ತೆಪ್ಪೆ, ರಕ್ತವನ್ನೆಯ ತೆಪ್ಪೆ, ಗಂಧದ ತೆಪ್ಪೆ, ಇವೆಲ್ಲ ತೆಪ್ಪೆಯನ್ನು ತಂದು ಅದರ ಸೊಪ್ಪನ್ನು ಜಜ್ಜಿ 2 ದಿನ ಅದನ್ನು ಬೇಯಿಸಿ ಚೊಗುರು ಮಾಡ್ತಿದ್ವಿ ಅಡಿಕೆಗೆ ಕಲರ್ ಬರಲಿಕ್ಕೆ. ಆ ಚೊಗುರಿನಲ್ಲಿ ಅಡಿಕೆ ಬೇಯಿಸ್ತಿದ್ವಿ. ಈಗ ಬಹಳ ಸುಲಭ ಮಾಡ್ಕೊಂಡಿದ್ದಾರೆ. ಅನೇಕ ರಾಸಾಯನಿಕ ಬಣ್ಣವನ್ನು ಹಾಕ್ತಾ ಇದ್ದಾರೆ. ಕೆಲವು ವ್ಯಾಪಾರಿಗಳು, ಕೆಲವರು ಚೇಣಿ ಮಾಡುವಂಥವ್ರು, ಕೆಲವು ಜನ ಹಾಕ್ತಾ ಇದ್ದಾರೆ. ಇವರು ನಮ್ಮ ಅಡಿಕೆ ಗುಣಮಟ್ಟವನ್ನು ಕೆಡಿಸ್ತಾ ಇದ್ದಾರೆ. ಇದರ ಪರಿಣಾಮ ಇವತ್ತು ಅಲ್ಲಿ ಹಿಡಿದು FSLಗಳಿಗೆ ಕಳಿಸ್ತಾ ಇದ್ದಾರೆ, ಲ್ಯಾಬೊರೇಟರಿಗೆ ಕಳಿಸ್ತಾ ಇದ್ದಾರೆ. ಇಡೀ ನಮ್ಮ ಅಡಿಕೆಯ ಬೆಳೆಗಾರರ ಕುಟುಂಬನ ನಾಶ ಮಾಡುವಂಥ ಕೆಲಸ ಈ ಕೃತಕ ಬಣ್ಣ ಉಪಯೋಗಿಸುವಂಥವ್ರು ಮಾಡ್ತಾ ಇದ್ದಾರೆ. ಭಾಳ ನೋವಿನಿಂದ ನಾನು ಹೇಳ್ತಾ ಇದ್ದೀನಿ, ಇದನ್ನು ನಮ್ಮ ವ್ಯಾಪಾರಿಗಳು ಮಾಡಬಾರ್ದು. ನಮ್ಮ ರೈತರು, ಚೇಣಿದಾರರು ಕೂಡ ಇದನ್ನು ಮಾಡಿದ್ರೆ, ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ನಡೀತಾ ಇದೆ. ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಗುಣ ಇದೆ ಅಂತ ಹೇಳುವಂಥದ್ದನ್ನು ಹಿಂದಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ಅಫಿಡವಿಟ್ ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಆ ಕೇಸ್ ನಡೀತಾ ಇದೆ. ಇವತ್ತು ಮಾರ್ಕೆಟ್ನಲ್ಲಿ ಈ ಸ್ಯಾಂಪಲ್ ಸಿಗ್ತಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಏನು ಬರ್ಬೋದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ಬಂದರೆ ನಮ್ಮ ಅಡಿಕೆ ಗಿಡಗಳನ್ನು ಕಡಿದು ಹಾಕಬೇಕಾಗ್ತದೆ. ಇಂಥ ಒಂದು ಭಯಾನಕ ಸ್ಥಿತಿನಲ್ಲಿ ನಾವಿದ್ದೇವೆ. ಹಾಗಾಗಿ ನಿನ್ನೆ ನಾನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಯಾರೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಫುಡ್ ಇದು ಅಡಲ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು. ಸಾಧ್ಯ ಆದರೆ ಅವ್ರನ್ನ ಜೈಲಿಗೆ ತಗೊಂಡು ಹಾಕಬೇಕು ಮತ್ತು ಆ ರಾಸಾಯನಿಕಗಳ ಅಂಗಡಿನಲ್ಲಿ ವ್ಯಾಪಾರ ಮಾಡ್ತಾ ಇರುವಂಥದ್ದನ್ನ ನಿರ್ಬಂಧ ಮಾಡಬೇಕು ಅನ್ನುವಂಥದ್ದನ್ನ ವಿನಂತಿ ಮಾಡ್ಕೊಂಡಿದ್ದೀನಿ. ಅವರು ಖಂಡಿತವಾಗಿ ಇದ್ರ ಬಗ್ಗೆ ಗಮನಿಸ್ತೀನಿ ಅಂತ ಹೇಳಿದ್ದಾರೆ. ಹಣ ಜಾಸ್ತಿ ಸಿಗ್ತದೆ ಅಂತೇಳಿ ಹೇಳಿ ವಿಷ ತಿನ್ನಿಸೋ ಕೆಲಸನ ಯಾರೂ ಮಾಡಲಿಕ್ಕೆ ಹೋಗಬಾರ್ದು. ಇದಕ್ಕೆ ಮಾರಕವಾದಂಥ ಹೊಡೆತ ಕೊಡುವಂಥದ್ದನ್ನ ಯಾರು ಮಾಡಿದ್ರು ಕೂಡ ನಾವು ಸಹಿಸೋದಿಲ್ಲ. ನಾವೇ ಮುಂದಿಂತು ಕಂಪ್ಲೇಂಟ್ ಮಾಡ್ತೀವಿ. ನಾನು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಇದೊಂದು ದೊಡ್ಡ ಆಂದೋಲನ ಅಂತೇಳಿ ತಿಳ್ಕೊಂಡು ನಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಯಾರು ಈ ರೀತಿ ಕೃತಕ ಬಣ್ಣವನ್ನು ಹಾಕ್ತಾ ಇದ್ದಾರೆ ಅವ್ರನ್ನ ಹಿಡಿದು ಕೊಡುವ ಕೆಲಸವನ್ನು ನಮ್ಮ ಅಡಿಕೆ ಬೆಳೆಗಾರ ರೈತರು ಮಾಡಬೇಕು. ಈ ಹಣ ಮಾಡೋದಕ್ಕೊಂದು ಮಾನ ಮರ್ಯಾದೆ ಬೇಕು. ನಾಚಿಕೆ ಬಿಟ್ಟು ಈ ಕೆಲಸವನ್ನು ಯಾವನು ಮಾಡ್ತಾನೆ ಅವ ದೊಡ್ಡ ದ್ರೋಹಿ. ಅವ ರೈತರ ಮಂತನ ಹಾಳು ಮಾಡುವಂಥ ಕೆಲಸ ಇದಾಗ್ತದೆ ಅಂತೇಳಿ ಹೇಳಿ ಅವನ ಎಚ್ಚರಿಕೆ ಇಟ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಸಾಧ್ಯ ಆದರೆ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ವಿಶೇಷವಾಗಿ ಇದರ ವಿರುದ್ಧ ಒಂದು ಕಾಯ್ದೆಯನ್ನು ತರಬೇಕು, ಇವ್ರನ್ನ ಜೈಲಿಗೆ ಹಾಕಲಿಕ್ಕೆ.